ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಇದ್ರ ಪ್ರಯುಕ್ತ ವಿಶೇಷವಾಗಿರುವಂಥ ಪೂಜೆ, ಹೋಮ, ಹವನದ ಕಾರ್ಯಕ್ರಮ ಜರುಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಏನೆಲ್ಲ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ: ಮಹಾಗಣಪತಿ ಹೋಮ, ಮಹಾಸುದರ್ಶನ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಮತ್ತು ಗುರು ಬೃಹಸ್ಪತಿ ಸಹಸ್ರನಾಮ ಹೋಮ ಕೂಡ ನಡೀತಾ ಇದೆ. ಶಾಂತಿ ಹೋಮ ಇರುತ್ತೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ದಂಪತಿಗಳು ಕೂಡ ಭಾಗವಹಿಸಬಹುದು. ಇನ್ನು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ತುಂಬ ವರ್ಷಗಳಿಂದ ಡಿಲೇ ಆಗ್ತಾ ಇದೆ, ವಿವಾಹಕ್ಕೆ ಸೂಕ್ತವಾಗಿರುವಂಥ ದಿನ ಅಂತ ಗುರುಗಳು ನಮ್ಗೆ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಮದುವೆ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮುಂಚಿತವಾಗಿ ತಿಳಿಸ್ಕೊಟ್ರೆ ಅದಕ್ಕೂ ಕೂಡ ನಿಮ್ಗೆ ಅಲ್ಲಿ ಅವಕಾಶ ಇರುತ್ತೆ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಎಲ್ಲ ರಾಶಿ ಬಗ್ಗೆ ಕೇಳುವಾಗ ಯಾರು ಗುರುಬಲ ಇದೆ, ಗುರುಬಲ ಇಲ್ಲ, ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾ ಇದ್ದೀರಾ. ಇನ್ನು ಧನುಸ್ಸು ರಾಶಿಯವ್ರ ಕುರಿತಾಗಿ ತಿಳ್ಕೊಳ್ಳೋದಾದ್ರೆ ಇವರಿಗೆ ಗುರು ಬದಲಾವಣೆಯಿಂದ ಗುರುಬಲ ಅನ್ನೋಂಥದ್ದು ಇದೆಯಾ, ಅಥವಾ ಗುರು ಕೆಡಕನ್ನ ಮಾಡ್ತಾನ, ಏನು ಪರಿಹಾರ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಧನುಸ್ಸು ರಾಶಿಯವರೆಗೆ ಗುರುಬಲ ಇತ್ತು, ಈಗ ಇಲ್ಲ ಅಂತ ಹೇಳಲ್ಲ, ಯಾವಾಗಲೂ ಇರುತ್ತೆ. ಕಾರಣ ಏನು ಅಂದರೆ ಈ ರಾಶಿಯಾಧಿಪತಿನೇ ಅವನು. ಗುರು ಮೀನರಾಶಿ ಮತ್ತು ಧನುಸ್ಸು ರಾಶಿ ಅಧಿಪತಿ ಆಗಿರೋದ್ರಿಂದ ಯಾರು ಏನೇ ಹೇಳಿದ್ರು, ನಾನದೇ ಈ ರಾಶಿಗಳ ಬಗ್ಗೆ ಹೇಳಬೇಕಾದ್ರೆ ನೀವು ನೋಡಿರ್ಬೋದು, ಎಲ್ಲರೂ ಗ್ರಹಣವನ್ನು ಆಚರಣೆ ಮಾಡಿ ಅಂತಂದ್ರು ನಾನೊಬ್ಬ ಮಾತ್ರ ಅದರ ವಿರುದ್ಧ ದಿಕ್ಕನ್ನು ಚಲಿಸೋದು. ಹೌದು. ಆಮೇಲೆ ಎಲ್ಲರೂ ಕೂಡ ಈ ಒಂದು ಅಮಾವಾಸ್ಯೆಗಳು ಅಥವಾ ಗ್ರಹಣಗಳು ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇಂಥ ರಾಶಿಗಳಿಗೆ ಅಂತೇಳಿ ಹೋಮ ಪೂಜೆ ನಾನು ಅದು ಯಾವುದೂ ಮಾಡಿಸಲ್ಲ, ಯಾವುದೇ ಕಾರಣಕ್ಕೂ ಮಾಡಿಸಲ್ಲ. ಈ ಗುರು ಮತ್ತು ಶನಿ ಬದಲಾದಾಗ ಒಂದು ಅವಕಾಶವನ್ನು ಕೊಡ್ತಾನೆ. ಅದರಲ್ಲೂ ಶುಭಗ್ರಹ ಗುರು ಏನಾದರೂ ಸ್ಥಾನ ಪಲ್ಲಟವಾಗುತ್ತಾನೆ ಅಂತಂದರೆ, ಈ ಸಲ ಬೇರೆ ಅಧಿಕ ಮಾಸ ಅದನ್ನು ನೀವು ತೆಗೆದುಕೊಂಡ್ರೆ ಅದನ್ನು ಮಾತಾಡೋಣ, ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಅತ್ಯಂತ ಅದ್ಭುತ. ಆ ಅಧಿಕ ಅನ್ನೋದು ಕೆಲವು ವರ್ಷಗಳಿಗೊಮ್ಮೆ ಬರುವಂಥದ್ದು. ಅಂದರೆ ನಮಗಿರೋದು 12 ತಿಂಗಳಲ್ಲ, 13 ತಿಂಗಳು ಬರುತ್ತೆ. ಈ ವರ್ಷ 13 ತಿಂಗಳು ಬರುತ್ತೆ. ಅದು ನಿಮಗೆ ನಿಧಾನ ಲೆಕ್ಕ ಹಾಕೊಂಡೋಗಿ ಗೊತ್ತಾಗ್ಬಿಡ್ತದೆ. ಹಾಗೆ 1 ತಿಂಗಳು ಎಕ್ಸ್ಟ್ರಾ ಬರ್ತಾಯಿದೆ ಇಲ್ಲಿ. ಇದು ಅತ್ಯಂತ ಅದ್ಭುತವಾಗಿರುವ ಮನುಷ್ಯನಿಗೆ ಒಂದು ಪವಾಡವನ್ನು ಮಾಡಿಕೊಡ್ಲಿಕ್ಕಿರತಕ್ಕಂತಹ 33 ಕೋಟಿ ದೇವತೆಗಳು ಅನುಗ್ರಹ ಮಾಡೋದು ಇಂಥ ಸಂದರ್ಭದಲ್ಲಿ ಮಾತ್ರವೇ ಅಂತೆ. ಅದರಲ್ಲಿ ಬಹುಶಃ ಒಂದು ರ್ಯಾಂಡಮ್ ಆಗಿ ನಾವು ಮಾಡಿದ್ವೋ ಅಥವಾ ಇಟ್ಟುವೋ ಅದು ಗೊತ್ತಿಲ್ಲ, ಅದು ನಡೆದೋಗುತ್ತೆ. ಒಳ್ಳೇದಾಗಬೇಕು ಅಂತಂದರೆ ಅದು ಅವಕಾಶದ ಮುಖಾಂತರ ಗೊತ್ತಾಗುತ್ತೆ. ಆಮೇಲೆ 5 ವರ್ಷಗಳಿಂದ ಸತತ ಪ್ರಯತ್ನ ಪಡ್ತಾ ಇರುವಂಥದ್ದು ಮೆರ್ಕಾವಾ ಅನ್ನೋದೊಂದು ಹೆಸರಿಡ್ತಾ ಅದಕ್ಕೆ ಒಂದು ಯಂತ್ರ ರಚನೆ ಮಾಡಬೇಕಾದ್ರೆ ಅದೊಂದು ಟವರ್, ಪ್ರತಿಯೊಬ್ಬರು ಕೂಡ ಆ ಟವರ್ ಟಚ್ ಮಾಡಿದ್ರೆ ಸಾಕು. ಅದೊಂದು ಎಂತಹ ಯಾಂತ್ರಿಕ ಶಕ್ತಿ ಅಂತಂದರೆ ಹೈ ವೋಲ್ಟೇಜ್. ಅದು ನಿಮ್ಮ ಮನಸ್ಸನ್ನು, ನಿಮ್ಮ ಯೋಚನೆಯನ್ನು ಸ್ಟಡಿ ಮಾಡಿ ಫಲ ಕೊಡುವಂಥದ್ದು. ನೀವು ಕೇಳಿದ್ದೇನೋ, ನಾನು ಹೇಳ್ತಾ ಇರೋದೇನೋ, ಧನುಸ್ಸು ರಾಶಿಗೆ ಈ ಗುರು ಬದಲಾದಾಗ ನಾನು ಇವೆಲ್ಲ ಮಾಡ್ತೀನಿ ಸಾಮಾನ್ಯವಾಗಿ ಅಂತ. ಅಂದರೆ ಗುರುಬಲ ಇಲ್ಲ ಇವರಿಗೆ. 8ನೇ ಮನೆಗೆ ಗುರು ಹೋದಾಗ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಒಂದಷ್ಟು ಕಂಟಕಗಳು ಬರುವ ಸಾಧ್ಯತೆ ಇರುತ್ತೆ. ಅಂದರೆ ಸ್ಥಾನದ ಬಲ ಇದು, ಕಂಟಕಗಳಾಗುವ ಸಾಧ್ಯತೆ ಇರುತ್ತವೆ. ಎಲ್ಲೋ ಒಂದು ಕಡೆ ನಿಮ್ಮ ಮೌಲ್ಯವನ್ನು ಕಳೆದುಕೊಂಡ್ಬಿಡ್ತೀರಿ. ಅಂದರೆ ನಿಮ್ಮನ್ನು ನೀವು ಹೊಗಳ್ಕೊಳ್ಳೋದ್ರಲ್ಲೋ ಅಥವಾ ಇನ್ನೊಬ್ಬರ ತೆಗಳೋದ್ರಲ್ಲೋ ಅವಮಾನಕ್ಕೀಡಾಗುವ ಸಾಧ್ಯತೆ ಇರುತ್ತೆ. ಆಮೇಲೆ ನಿಮಗೆ ನಿಮ್ಮ ರಾಶಿ ಬಗ್ಗೆ ಮಾತ್ರ ಮಾತಾಡೋದಾದರೆ ಒಂದಷ್ಟು ಕಾಲ ನಿಮಗೆ ಪವರ್ ಇರೋದಿಲ್ಲ. ನಿಮ್ಮ ರಾಶ್ಯಾಧಿಪತಿ ಆದರೂ, ಈಗ ಯಾರಾದರೂ ಒಬ್ಬ CM ಅನ್ನು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಯಡಿಯೂರಪ್ಪನೇ ತೆಗೆದುಕೊಳ್ಳೋಣ. ಈಗ CM ಅಲ್ಲ, ಅವರು ಮೊದಲಾಗಿದ್ದರು. ಅವರ ಮನೆಯಲ್ಲಿರ್ತಕ್ಕಂಥ ಅಷ್ಟೂ ಸದಸ್ಯರು ನಮ್ಮ ತಂದೆ CM ಅಂತ ಹೇಳಿಕೊಂಡು ಏನೇನೇನೋ ಮಾಡೋಕ್ಕೆ ಬರಲ್ಲ. ಅಂದರೆ ಆ ಸಂದರ್ಭಕ್ಕೆ ಆ ಅಧಿಕಾರ ನಿಮಗೆ ಇಲ್ಲ. ಆದರೆ ನಿಮ್ಮದೇ ರಾಶ್ಯಾಧಿಪತಿ ಆದರೂ ಅಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗಿದ್ದರೆ ಒಂದಷ್ಟು ದಿನಗಳ ಕಾಲ ನಿಮಗೆ ಬಲ ಇರೋದಿಲ್ಲ. ಆದರೂ ಒಂದು ಹೇಳಿರ್ತೀನಿ, ಈ ರಾಶಿಯವರಿಗೇನಾದರೂ ದಶಾಭುಕ್ತಿಗಳಲ್ಲೂ ಪ್ರಧಾನವಾಗಿ, ಅಂದರೆ ಗುರು ಮಹಾದಶೆ ಗುರುಭುಕ್ತಿ ಇದ್ದರೆ ಅಲ್ಲೂ ಸ್ತಬ್ಧ, ಅಲ್ಲೂ ಪ್ರಯೋಜನ ಇಲ್ಲ. ಆದರೆ ಗುರು ಮಹಾದಶೆ ಬಂದು ನಿಮಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಯಾವುದಿರುತ್ತೋ, ಚಂದ್ರಭುಕ್ತಿ ಅಂದ್ಕೊಬೇಡ, ಅದು ಗಜಕೇಶ್ವರಿ ಯೋಗ ಕೊಟ್ಟೇ ಕೊಡುತ್ತೆ, ಫಲಗಳು ಕೊಟ್ಟೇ ಕೊಡುತ್ತೆ, ಅದ್ಭುತ ಕೊಡಿ. 8ನೇ ಮನೆಯದು ಕೊಟ್ಬಿಡುತ್ತೆ, ಏನು ಅಭ್ಯಂತರವಿಲ್ಲ. ಆದರೆ ಇಲ್ಲಿ ಕಂಡೀಷನ್ ಅಪ್ಲೈ ಅಂತಾರಲ್ಲ ಕೆಲವೊಂದಕ್ಕೆ, ಹಾಗೆ ನಿಮಗೆ ಕೆಲವೊಂದು ಅಪ್ಲೈ ಆಗ್ತವೆ. ಅದೇನು ಅಂತಂದರೆ
ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿಯರೋ ವಾಹನದಲ್ಲೋ, ನೀವು ಹೊಸ ವಾಹನ ತೆಗೆದುಕೊಳ್ಳೋದ್ರಲ್ಲೋ, ಮಾರಾಟ ಮಾಡೋದ್ರಲ್ಲೋ, ಆಮೇಲೆ ತೀರ್ಮಾನ ತೆಗೆದುಕೊಂಡು ದಿಢೀರ್ ಪ್ರಯಾಣ ಮಾಡೋದ್ರಲ್ಲೋ, ಅಥವಾ ಒಂದಷ್ಟು ಜನಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿಕೊಂಡು ತಕ್ಷಣ ಹೊರಡುವಂಥದ್ದು, ಇದು ಯಾವುದನ್ನು ಕೂಡ ಮಾಡಬೇಕಾದ್ರೆ ಒಟ್ಟಾರೆ ಒಂದೇ ಮಾತು ಹೇಳೋದಾದರೆ ದೂರ ಪ್ರಯಾಣಗಳು ಹೋಗುವಾಗ ಒಂದು 10 ಸಲ ಯೋಚನೆ ಮಾಡಿ. ನಿಮಗೆ 8 ದಿನಗಳಿಂದ ಏನಾದರೂ ಕೆಟ್ಟ ಕನಸು ಬಿದ್ದಿದ್ದರೆ ತಕ್ಷಣ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಯಾಕೋ ಭಯ ಆಗ್ತಾ ಇದೆ, ನನಗೆ ಬಲಗಣ್ಣು ಹೊಡ್ಕೊಳ್ತಾ ಇದೆ, ಎಡಗಣ್ಣು ಹೊಡ್ಕೊಳ್ತಾ ಇದೆ, ಯಾಕೋ ಒಂಥರ ಆಗ್ತಾ ಇದೆ, ಭಯ ಆಗ್ತಿದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಸರಿ ಹೆಂಗೋ ಭಯ ಆಗ್ತಿದೆಯಲ್ಲ, ಯಾರೋ ಕರೆದಿದ್ದಾರೆ ಅಂತ ಓಡೋಗ್ಬೇಡಿ ಅವರ ಜೊತೆ. ಇವೆಲ್ಲ ಕೂಡ ನಾನು ನಿಮಗೆ ಮುನ್ಸೂಚನೆ ಯಾಕೆ ಕೊಡ್ತೀನಿ ಅಂತಂದರೆ 8ನೇ ಮನೆಯಲ್ಲಿ ಇರುವಾಗ ಆ ಗುರು ಅಂತಹ ಒಳ್ಳೆಯದ ನಿಮಗೇನು ಕೂಡ ಕೊಡಲಾರ. ಅದಕ್ಕಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಇದು ಬಿಟ್ಟರೆ ಇನ್ನು ನೀವು ಮಾಡ್ತಾ ಇರೋ ಎಲ್ಲ ಕೆಲಸಗಳಿಗೂ ಕೂಡ ಉದ್ಯೋಗ ಮಾಡ್ತಿರ್ತೀರೋ, ವ್ಯಾಪಾರ ಮಾಡ್ತಿರ್ತೀರೋ, ನೀವು ಮತ್ತೊಂದನ್ನು ಹೊಸದಾಗಿ ಪ್ಲ್ಯಾನ್ ಮಾಡ್ಬೋದು. ನೀವು ಏನು ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ನೆಕ್ಸ್ಟ್ ನಿಮಗೆ ಸಿಗ್ತಕ್ಕಂಥದ್ದು ಅದು ಭಾಗ್ಯದ ಬಾಗಿಲನ್ನು ತೆರೆಯೋ ದಿನವನ್ನು ತಂದು ಕೊಡ್ಲಿಕ್ಕೆ ಇರತಕ್ಕಂಥದ್ದು. ಒಂದು ಸೈಟ್ ತಗೊಂಡಿದ್ದೀರ ಅಂದ್ಕೊಳ್ಳಿ, ಇದೇ ವರ್ಷ ಏನಾದರೂ ಮಾಡಿ ಇನ್ನೊಬ್ಬರ ಮೇಲೆ ಚಾಲೆಂಜಿಗೆ ಅವರು ಕಟ್ಟಿದ್ದಾರೆ ನಮ್ಮವರು, ಅರೆ ನನ್ನ ಫ್ರೆಂಡ್ಸ್ ಮಾಡಿಬಿಟ್ಟ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ಏನು ಓವರ್ಟೇಕ್ ಮಾಡೋದು, ಓವರ್ ಡಿಸಿಷನ್ ತೊಗೊಳ್ಳೋದು, ಇವತ್ತೇ ನಾನು ಮಾಡಲೇಬೇಕು ಇದೇ ವರ್ಷ ಅಂತೇಳಿ ಪಾಯ ಹಾಕಿದು ಒಂದಷ್ಟು ನಿಮ್ಮ ಹತ್ರ ಇರುತ್ತೆ ಅಹಂಕಾರ ಕೆಲಸಕ್ಕೆ ಬಾರದು. ನಿನ್ನ ಹತ್ರ ಎಷ್ಟು ಹಣ ಇದ್ದರೂ ಕೂಡ ಅದು ಅರ್ಧಂಬರ್ಧವೇ ಆಗಿಬಿಡುತ್ತೆ, ಕೆಲಸವೇ ಆಗಲ್ಲ, ನಡೆಯಲ್ಲ. ಈ ತರಹದ ತೀರ್ಮಾನ ತೆಗೆದುಕೋಬೇಡಿ 8ನೇ ಮನೆ ಇದ್ದಾಗ. ಆಮೇಲೆ 8ನೇ ಮನೆ ಇದ್ದಾಗ ಯಾರಾದ್ರು ನಿಮ್ಮ ಮಿತ್ರರು ಮೊದಲೇ ಏನಾದರೂ ಮದುವೆ ಮುಂಜಿದಕ್ಕೆಲ್ಲ ಹೋಗಿ ಬನ್ನಿ, ತೊಂದರೆ ಇಲ್ಲ. ಏನೋ ಕಟ್ಟಡವನ್ನು ಕಟ್ಟುತ್ತಾ ಇದ್ದಾರೆ, ಅಲ್ಲಿ ಹೋಗಿ ಬರೋಣ ಬನ್ನಿ ಅಂತ ಹೇಳೋದು. ಏನೋ ಒಂದು ಯಂತ್ರಗಳನ್ನು ನಿಮ್ಮನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ಅದನ್ನು ನೋಡುವ ಖುಷಿಯಲ್ಲಿ ಬಹುಶಃ ನೀವೇನೋ ತುಂಬ ನನ್ನ ಹತ್ರ ಐಡಿಯಾ ಇದೆ ಅಂತೇಳಿ ಬಳಸೋಕೆ ಹೋಗಿ ಕೈ ಬೆರಳೆಲ್ಲ ಇಟ್ಬಿಡೋದು, ಅಥವಾ ಮೇಲೆ ಮನೆ ಕಟ್ತಿದ್ರೆ ಅದೊಂದು ಬ್ರಿಕ್ಸು ಮತ್ತೊಂದು ಜಾರಿ ಮೇಲೆ ಬೀಳುವಂಥದ್ದು, ಈ ಥರದ್ದು ಏನಾದರೂ ಒಂದು ಅವಘಡಕ್ಕೆ ಸಿಲುಕೊಂಡ್ಬಿಟ್ಟಿದೆ. ಸ್ವಲ್ಪ ಎಚ್ಚರಿಕೆಯನ್ನು ನಿಮಗೆ ಹೇಳ್ತಾ ಬರ್ತಿದ್ದೆ ಧನುಸ್ಸು ರಾಶಿಯವರಿಗೆ. ಆಮೇಲೆ ಯಾವುದೇ ಕಾರಣಕ್ಕೂ ಈ ವರ್ಷ ನೀವು ಹೆಚ್ಚಿಗೆ ಸ್ವಲ್ಪ ಎಲ್ತ್ ಆಗೋಗಿದ್ರೆ ಏನೂ ಮಾಡೋಕ್ಕೆ ಬರಲ್ಲ. ಹಗಲಲ್ಲಿ ನಿದ್ದೆ ಮಾಡಬಾರದು, ಚೆನ್ನಾಗಿ ನೆನಪಿಟ್ಕೊಳ್ಳಿ ಧನುಸ್ಸು ರಾಶಿಯ ಪ್ರೀತಿಯ ಬಂಧುಗಳೇ. ಹಗಲು ನಿದ್ದೆ, ಹಗಲು ಕನಸು ಸಮಂಜಸವಲ್ಲ ಅನ್ನೋದು ನೆನಪಿಟ್ಕೊಳ್ಳಿ. ಹಳದಿ ವಸ್ತ್ರ ಕಡಲೆಯನ್ನು ಎಷ್ಟು ಸಾಧ್ಯವಾಗುತ್ತಷ್ಟು ದಾನ ಮಾಡ್ತಾ ಬನ್ನಿ. ಪ್ರತಿ ತಿಂಗಳು ಕೊನೆಯ ಗುರುವಾರ ಹಳದಿ ವಸ್ತ್ರ ಕಡಲೆಯನ್ನು ದಾನ ಮಾಡ್ತಾ ಬರ್ತೀನಿ ಅಂತಂದರೆ ಬಹುಶಃ ಗುರುವಿನ ಅನುಗ್ರಹಕ್ಕೆ, ಅಂದರೆ ನಿಮ್ಮ ರಾಶ್ಯಾಧಿಪತಿ ಅನುಗ್ರಹಕ್ಕೆ ತಾವು ಒಳಗಾಗ್ತೀರಿ. ಸೊ ಧನುಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಹೆದರುವಂಥದ್ದು ಬೇಡ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಧನುಸ್ಸು ರಾಶಿ ಆಗಿರ್ಬೋದು, ಮೀನ ರಾಶಿಯವ್ರ ಅಧಿಪತಿನೇ ಗುರು ಆಗಿರೋದ್ರಿಂದ, ಉಚ್ಚಸ್ಥಾನ ಗುರು ಹೋಗ್ತಿರೋದ್ರಿಂದ ಅವ್ರಿಗೆ ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಬಟ್ ಟ್ರಾವೆಲಿಂಗಲ್ಲಿ ಹುಷಾರಾಗಿರಬೇಕಾಗತ್ತೆ. ಹೆಚ್ಚಾಗಿ ಕಡಲೆ ಹಾಗೆ ಹಳದಿ ವಸ್ತ್ರ ದಾನ ಮಾಡುವಂಥದ್ದು ಭಾಳ ಸೂಕ್ತ. ವಿಶೇಷವಾಗಿ ಕೆಟ್ಟ ಕನಸುಗಳು ಬಂದಿತ್ತು ಅಂದರೆ ಟ್ರಾವೆಲಿಂಗ್ ಅಂತೂ ಹೋಗೋದೇ ಬೇಡ, ರೂಲ್ಡ್ ಔಟ್ ಮಾಡಿಬಿಡಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇಷ್ಟು ಮಾಹಿತಿನ ಮುಂಚಿತವಾಗಿ ತಿಳ್ಕೊಂಡಿರೋದ್ರಿಂದ ಇನ್ನು 1 ವರ್ಷ ಹೇಗಿರ್ಬೋದು ಅಂತ ಅವರು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಗುರುಗಳೇ. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮದು ಧನುಸ್ಸು ರಾಶಿ ಆಗಿತ್ತು ಅಂತಂದರೆ ಈ ಗುರು ಬದಲಾವಣೆಯಿಂದ ನಿಮ್ಮ ರಾಶಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಪರಿಹಾರ ರೂಪವಾಗಿ ನೀವೇನು ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಜೂನ್ 2ನೇ ತಾರೀಕು ನಡೀತಾ ಇರುವಂಥ ವಿಶೇಷವಾಗಿರುವಂಥ ಗುರು ಬದಲಾವಣೆಯ ಹೋಮ ಹವನ ಪೂಜೆಯ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೋದು. ಬೆಳಗ್ಗೆ 6 ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ. ಕಲ್ಯಾಣೋತ್ಸವದ ಕಾರ್ಯಕ್ರಮ ಇರುತ್ತೆ. ದಂಪತಿಗಳು ಭಾಗವಹಿಸ್ಬೋದು. ಕುಟುಂಬ ಸಮೇತರಾಗಿ ಬಂದು ಈ ಒಂದು ಗುರು ಬದಲಾವಣೆಯ ಪೂಜೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.